ಹಾಯ್ ಫ್ರೆಂಡ್ಸ್, ಟೋಟಲ್ 1 kg ಪ್ರಾನು ಇವತ್ತು ನಾನು ಮಾಡ್ತಿರೋ ಕ್ವಾಂಟಿಟಿ. ಇದಕ್ಕೆ ಬೇಕಾಗೋ ಐಟಮ್ಸು: ಹುಣಸೆ ಹಣ್ಣು, ಗೋಡಂಬಿ, ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು. ಇನ್ನೊಂದು ಸ್ವಲ್ಪ ಮಸಾಲೆ ಐಟಮ್ಸ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟು ನಾವು ಹುಣಸೆ ಹಣ್ಣಿಗೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಯೋದಕ್ಕೆ ಇಡೋಣ. ಯಾಕಂದರೆ ಇದನ್ನು ನಾವು ಗ್ರೈಂಡ್ ಮಾಡಿದಾಗ ಇದು ಗಟ್ಟಿ ಇರುತ್ತಲ್ಲ, ಅದಕ್ಕೆ ಫಸ್ಟ್ ಇದನ್ನು ನೆನೆಯೋದಕ್ಕೆ ಒಂದು ಕಡೆ ಇಟ್ಬಿಡೋಣ. ಸೊ ಇದು ಸ್ವಲ್ಪ ಹೊತ್ತು ಸೋಕ್ ಆಗಲಿ. ಇನ್ನೂ ಒಂದು ಐಟಮ್ನ ನೀವು ಸೋಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಹೀಗೆ, ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಇದರಿಂದ ಒಳ್ಳೆ ಕಲರ್ ಬರುತ್ತೆ. ಬಟ್ ಇದರಲ್ಲಿ ಬೀಜ ಇರುತ್ತಲ್ಲ, ಅದು ಬೇಡ. ಆದ್ದರಿಂದ ನೀವು ಜಸ್ಟ್ ಸಿಸರಿಂದ ಹೀಗೆ ಕಟ್ ಮಾಡ್ತಾ ಅದ್ರ ಬೀಜನ ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು. ಜಸ್ಟ್ ಅದ್ರ ಮಧ್ಯದಲ್ಲಿ ಸೀಳಿದ್ರೆ ಸಾಕು, ಬೀಜ ಎಲ್ಲ ಅದಾಗದೆ ಹೊರಗಡೆ ಬಂದ್ಬಿಡುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ತುಂಬ ಜಾಸ್ತಿ ಹಾಕಿದ್ರೆ ಒಂಥರ ಫ್ಲೇವರ್ ಅದ್ರದ್ದು ಅಷ್ಟು ಸೆಟ್ ಆಗಲ್ಲ. ಸೊ ತುಂಬ ಜಾಸ್ತಿ ಹಾಕ್ಬೇಡಿ, ಒಂದು 7-8 ಹಾಕಿದ್ರೆ ಸಾಕು. ಈ ರೀತಿ ಕೈಯಿಂದ ಸ್ವಲ್ಪ ನೀವು ಹೀಗೆ ಮಾಡ್ತಾ ತೆಗೆದ್ರೆ ಅದ್ರ ಬೀಜ ಎಲ್ಲ ನೋಡಿ ಕೆಳಗಡೆ ಸೆಟ್ಲ್ ಆಗಿಬಿಡುತ್ತೆ. ಅದನ್ನು ರಿಮೂವ್ ಮಾಡಿಬಿಡಿ. ಒಂದು 2 ಸಲ ಹೀಗೆ ಮಾಡ್ತಾ ಅದ್ರ ಬೀಜನ ರಿಮೂವ್ ಮಾಡಿಬಿಡಿ. ಆ ನಂತರ ಇದನ್ನು ಸೋಕ್ ಮಾಡಬೇಕಾಗತ್ತೆ ನಾವು. ಅದ್ರ ಜೊತೆನೇ ಗೋಡಂಬಿನೂ ಹಾಕ್ಬಿಡ್ತೀನಿ, ಯಾಕಂದರೆ ಇದನ್ನು ನಾನು ಪೇಸ್ಟ್ ಮಾಡ್ತೀನಿ. ಸೊ ಇವಾಗ ಇವೆರಡಕ್ಕೂ ಬಿಸಿ ನೀರು ಹಾಕಿ ಒಂದು ಕಡೆ ಇಟ್ಬಿಡೋಣ. ಸೊ ದಟ್ ಅದು ಸ್ವಲ್ಪ ಹೊತ್ತು ನೆಂದು ಸಾಫ್ಟ್ ಆಗಲಿ. ಈಗ ಪ್ರಾನ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಅರ್ಧ ಸ್ಪೂನು ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಖಾರ ನೋಡಿಕೊಂಡು 1 ಸ್ಪೂನ್ ಅಥವಾ 2 ಸ್ಪೂನ್ವರೆಗೂ ಹಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಜೊತೆಗೆ ಸ್ವಲ್ಪ ಮೊಸರು ಒಂದು 2-3 ಚಮಚ ಬೇಕಾದರೆ ಹಾಕೊಳ್ಳಿ. ಆವಾಗ ಅದು ಕರೆಕ್ಟಾಗಿ ಬೈಂಡಿಂಗ್ ಆಗುತ್ತೆ. ಅದ್ರ ಜೊತೆ ಇದು ಪ್ರಾನ್ಸ್ನ ತುಂಬ ರಬ್ಬರಿ ಅಥವಾ ಗಟ್ಟಿ ಆಗೋಕೆ ಬಿಡಲ್ಲ, ಟೆಂಡರ್ ಚೆನ್ನಾಗಿರುತ್ತೆ, ಟೆಂಡ್ರಿಯಾಗಿ. ಅದ್ರ ಜೊತೆ ಒಂದು ಅರ್ಧ ನಿಂಬೆ ಹಣ್ಣು ರಸ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಮ್ಯಾರಿನೇಟ್ ಮಾಡಲಿಕ್ಕೇನೆ ಆ್ಯಡ್ ಮಾಡ್ಕೊಳ್ಳೋಣ. ಲೇಟರ್ ಗ್ರೇವಿಗೆ ಬೇಕಾಗೋದು ನಾನು ಸಪ್ರೇಟಾಗಿ ಹಾಕ್ತೀನಿ. ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನ್ ಮಾತ್ರ ಉಪ್ಪು ಹಾಕಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ಬೋದು. ಜಾಸ್ತಿ ಟೈಮ್ ಇಲ್ಲ, ಮೋಸ್ಟ್ಲಿ ನಾನು ಒಂದು 15-20 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ತೀನಿ ಅಷ್ಟೇ. ಹಾಂ ನೋಡಿ, ಇದು ಹೀಗೆ ಸಾಫ್ಟ್ ಆಗಿದೆ ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು ಎಕ್ಸ್ಟ್ರಾ ಬೀಜಗಳು ಹಾಗೆ ಕೆಳಗಡೆ ಸೆಟಲ್ ಆಗಿದೆ. ಸ್ವಲ್ಪ ಇದಕ್ಕೆ ಜೀರಿಗೆ ಮತ್ತು ಕಾಳು ಮೆಣಸನ್ನ ಆ್ಯಡ್ ಮಾಡಿ ಈಗ ಇದನ್ನು ಫೈನ್ ಪೇಸ್ಟ್ ಮಾಡೋಣ. ಈಗ ಈ ನಮ್ಮ ಮಸಾಲೆ ರೆಡಿ ಇದೆ. ಸ್ಟಾರ್ಟ್ ಮಾಡೋಣ ರೆಸಿಪಿ. ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಸೀ ಫುಡ್ಸ್ಗೆ ಯಾವಾಗಲೂ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಫಿಶ್ಗಾಗಲಿ, ಕ್ರ್ಯಾಬ್ಗಾಗಲಿ ಅಥವಾ ಪ್ರಾನ್ಸ್ಗಾಗಲಿ ಕೊಬ್ಬರಿ ಎಣ್ಣೆ ಬಳಸಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ ಐಟಮ್ಸ್ಗೂ ಕೂಡ ಕೊಬ್ಬರಿ ಎಣ್ಣೆ ಚೆಂದ ಇರುತ್ತೆ, ಆದರೆ ಸೀ ಫುಡ್ಸ್ಗೆ ಅದ್ರದ್ದು ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಕಟ್ ಮಾಡಿಟ್ಕೊಂಡಿರೋ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಇದು ಒಂದು ಕಡೆ ರೋಸ್ಟ್ ಆಗಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರಿಬೇಕಾಗತ್ತೆ. ಎಣ್ಣೆ ಏನಾದರೂ ಕಮ್ಮಿ ಅನಿಸಿದ್ರೆ ಆಮೇಲೂ ಸ್ವಲ್ಪ ಹಾಕ್ಬೋದು ನೀವು. ಈ ಡ್ರೈ ರೋಸ್ಟ್ ಐಟಮ್ಗೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಈ ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನು ನಾನು ಮಿಕ್ಸಿಲಿ ಪೇಸ್ಟ್ ಮಾಡಿಲ್ಲ, ಹೀಗೆ ಇದನ್ನು ಕಲ್ಲಲ್ಲಿ ಚೆಚ್ಕೋತಾ ಇದ್ದೀನಿ. ಸೊ ಆವಾಗ ಅದು ನಾವು ಎಣ್ಣೆಲಿ ಫ್ರೈ ಮಾಡಿ ಹಾಕಿದಾಗ
ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ತರ್ತರಿಯಾಗಿ ಇದನ್ನು ಕುಟ್ಕೊಬಿಡಿ. ಈಗ ಈ ಈರುಳ್ಳಿ ಜೊತೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೂ ಹುರಿಬೇಕಾಗುತ್ತೆ. ಇಷ್ಟು ಬ್ರೌನ್ ಆದರೆ ಸಾಕು. ಈಗ ನಾವು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗೋಡಂಬಿ ಹಾಗೂ ಜೀರಿಗೆ, ಸ್ವಲ್ಪ ಮೆಣಸು, ಇದರ ಪೇಸ್ಟ್ ಇದು. ಇದ್ರ ಜೊತೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಕ್ಕೆ ಬಿಡೋಣ. ಬ್ಯಾಡಗೆ ಮೆಣಸಿನ್ಕಾಯಿಂದ ನೋಡಿ ಒಳ್ಳೆ ಕಲರ್ ಬರ್ತಾ ಇದೆ. ಇದು ಎಣ್ಣೆ ಎಲ್ಲ ಹೊರಗಡೆ ಬರಬೇಕಂದ್ರೆ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಇದು ಕುಕ್ ಮಾಡಿ ನಂತರ ಇದಕ್ಕೆ ಹುಣಸೆ ರಸ, ಹುಣಸೆ ಹಣ್ಣು ಫಸ್ಟೇ ಸೋಪ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ರಸ ತಗೊಂಡಿದ್ದೀನಿ ಅಷ್ಟೇ. ಇಲ್ಲ ಬೇಡ ಅಂದರೆ ನೀವು ಬೇಕಾದ್ರೆ ಅದನ್ನು ಪೇಸ್ಟ್ ಥರ ಕೂಡ ಮಾಡ್ಕೋಬೋದು, ಅಂದರೆ ಮಿಕ್ಸಿಗೆ ಹಾಕಿ, ಇಲ್ಲ ಜಸ್ಟ್ ಕೈಯಲ್ಲಿ ಹಾಗೆ ಕ್ಯೂಚ್ಬಿಟ್ಟು ಹಾಕ್ಬೋದು. ಈಗ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಬಿಟ್ಟಿದ್ದೀನಿ. ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿದು ರೆಡಿ ಆಗಲಿ. ಈಗ ಸ್ವಲ್ಪ ಉಪ್ಪು, ಯಾಕಂದರೆ ಆಲ್ರೆಡಿ ನಾವು ಪ್ರಾನ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪು ಹಾಕಾಗಿದೆ, ಅದಕ್ಕೆ ಇವಾಗ ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕಿ. ಇಲ್ಲಾಂದರೆ ಪ್ರಾನ್ಸ್ ಹಾಕಿದ್ಮೇಲೆ ಉಪ್ಪು ಆಮೇಲೆ ಜಾಸ್ತಿ ಅನಿಸುತ್ತೆ. ಬಾಣಲಿ ತಳ ಬಿಡ್ತಾ ಇದೆ, ಮಸಾಲೆ ರೆಡಿ ಆಗ್ತಾ ಬಂತು. ಇನ್ನೇನು ಇದಕ್ಕೆ ಪ್ರಾನ್ಸ್ ಆ್ಯಡ್ ಮಾಡ್ಬೋದು ಅನಿಸುತ್ತೆ. ಇನ್ನೊಂದು 2-3 ಸೆಕೆಂಡ್ ಸ್ವಲ್ಪ ಡ್ರೈ ರೋಸ್ಟ್ ಆಗಿಬಿಡಲಿ. ನೋಡಿ ಹೇಗೆ ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ಈಗ ಇದು ಪ್ರಾಪರಾಗಿ ರೆಡಿ ಆಗಿದೆ. ಈಗ ಪ್ರಾನ್ಸ್ ಆ್ಯಡ್ ಮಾಡ್ಬೋದು. ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಪ್ರಾನ್ಸ್ನ ಈಗ ಆ್ಯಡ್ ಮಾಡೋಣ. ಇದು ತುಂಬ ಡೆಲಿಕೇಟ್ ಇರುತ್ತೆ, ಸ್ವಲ್ಪ ನಿಧಾನವಾಗಿ ಆ್ಯಡ್ ಮಾಡಿ ಇದನ್ನು, ಇಲ್ಲಾಂದರೆ ಅದು ಕಟ್ ಆಗಿಬಿಡುತ್ತೆ. ಆ ಮ್ಯಾರಿನೇಟ್ ಮಾಡಿದ್ದು ಲೆಫ್ಟ್ ಓವರ್ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿಬಿಡ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಹೇಳ್ದಾಗೆ ಪ್ರಾನ್ಸ್ ತುಂಬ ಡೆಲಿಕೇಟ್ ಇರುತ್ತೆ ಬೇಯಕ್ಕೆ ಮುಂಚೆ, ಸ್ವಲ್ಪ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡಿ. ಮತ್ತು ಈ ಸೀ ಫುಡ್ಡು ಲೈಕ್ ಫಿಶ್ ಆಗಲಿ ಪ್ರಾನ್ಸ್ ಆಗಲಿ ಇದೆಲ್ಲ ನೀವು ರೆಡಿ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಡಿ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅವಾಗ ಏನಾಗತ್ತಂದರೆ ಇದು ಒಡೆಯಲ್ಲ. ಈಗ ಫೈನಲಿ ರೆಡಿ ಆಗ್ತಾ ಬಂತು. ಸೊ ಇವಾಗ ಇದಕ್ಕೆ ತುಪ್ಪ ಆ್ಯಡ್ ಮಾಡೋಣ. ತುಪ್ಪ ಜಾಸ್ತಿ ಆ್ಯಡ್ ಮಾಡಲ್ಲ ನಾನು, ಯಾಕಂದರೆ ಪ್ರಾನ್ಸಲ್ಲಿ ಒಂದು ಸ್ವೀಟಿಶ್ ಟೇಸ್ಟ್ ಬರುತ್ತೆ. ನಾವು ತುಪ್ಪ ಜಾಸ್ತಿ ಆ್ಯಡ್ ಮಾಡಿದ್ರೆ ನಾವು ಹಾಕಿರೋ ಖಾರ ಅದು ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಪ್ರಾನ್ಸ್ದು ಸ್ವೀಟಿಶ್ ಟೇಸ್ಟ್ ಜಾಸ್ತಿ ಅನಿಸುತ್ತೆ, ಅದಕ್ಕೆ ತುಪ್ಪ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಬಟ್ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಪ್ರಾನ್ಸ್ ಸೆಮಿ ಡ್ರೈ ರೋಸ್ಟ್ ರೆಡಿ ಇದೆ. ಬಿಸಿ ಬಿಸಿ ಅನ್ನದ ಜೊತೆ ತಿಂದು ನೋಡಿ, ಸೂಪರಾಗಿರುತ್ತೆ ಟೇಸ್ಟು.